ಸ್ವಲ್ಪ ಎಣ್ಣೆ ಇದ್ದರೂ ಸಾಕು, ಒಂದು ಮುಷ್ಟಿಯಷ್ಟು ಹಾಕಿದ್ರೂ ಕೂಡ ಬೇಗ ಕರಿಬೋದು ಅಂತ ಸಂಡಿಗೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಸಂಡಿಗೆ ವೀಡಿಯೋ ಹಾಕಿದ್ದೆ, ಅದೇ ಸ್ವಲ್ಪ ಕಡಿಮೆ ಕ್ವಾಂಟಿಟಿದು ಹಾಕಿದ್ದೆ. ಇವತ್ತು ಜಾಸ್ತಿ ಕ್ವಾಂಟಿಟಿ ಹೇಗೆ ಮಾಡೋದು ಅಂತ ಹಾಕಿದ್ದೀನಿ. ಟೈಪ್ 2 ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ರಾತ್ರಿ ಅಕ್ಕಿ ನೆನೆಸಿಟ್ಟಿದ್ದೆ, ಒಂದು ಲೋಟ ತಗೊಂಡಿದ್ದೆ. ಆ ಲೋಟದಲ್ಲೇ ನಾನು ಅಕ್ಕಿ ನೆನೆಸಿರುವಂಥದ್ದು. ನೋಡಿ, ಈ ರೀತಿಯಾಗಿ ಕ್ಲಿಯರಾಗಿ ನೀರು ಕಾಣಿಸ್ಬೇಕು, ಆ ರೀತಿಯಾಗಿ ತೊಳೆದು ನೆನೆಸಿಟ್ಟಿದ್ದೆ. ಈ ಲೋಟದಲ್ಲಿ 3 ಲೋಟ ಅಷ್ಟು ನೆನೆಸಿಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಮತ್ತೊಂದು ಸರಿ ತೊಳಿಬೇಕು. ಇದು ರೇಷನ್ ಅಕ್ಕಿನೇ. ನೋಡಿ ಯಾವ ರೀತಿ ಬೆಳ್ಳಗೆ ಕಾಣ್ತಾ ಇದೆ ಅಲ್ವಾ. ರಾತ್ರಿ ಏನಿಲ್ಲ ಅಂದರೂ ಒಂದು 7ರಿಂದ 8 ಸಾರಿ ನಾನು ಅಕ್ಕಿನ ತೊಳೆದಿದ್ದೀನಿ. ಅಕ್ಕಿ ತೊಳೆದು ನೀರು ನೆನೆಸಿಟ್ಟಿದ್ದೆ. ನೀರು ಹಾಕಿ ನಂತರ ಮತ್ತೆ ನೋಡಿ ನೀರೆಲ್ಲ ಬಸ್ಕೊಂಬಂದು ಒಂದು ಗ್ರೈಂಡರಿಗೆ ಇದನ್ನು ಹಾಕಿ ರುಬ್ತಾ ಇದ್ದೀವಿ. ಇಲ್ಲಿ ನೀರು ಯಥೇಚ್ಛವಾಗಿ ನೀರನ್ನು ಹಾಕಬಾರ್ದು, ಅಂದರೆ ತುಂಬ ಜಾಸ್ತಿ ನೀರು ಹಾಕಬಾರ್ದು. ಕಡಿಮೆ ನೀರಲ್ಲೇ ಇದನ್ನು ರುಬ್ಕೋಬೇಕಂದ್ರೆ ಒಂಥರ ಪೇಸ್ಟ್ ಥರ ಕ್ರೀಮ್ ಥರ ಇರಬೇಕು. ನೋಡಿ ಎಲ್ಲನೂ ಇದು ಒಂದು ಗ್ರೈಂಡ್ರಲ್ಲಿ ಹಾಕಿ ಈಗ 1 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಒಂದೇ ಸರಿ ಜಾಸ್ತಿ ಹಾಕಬೇಡಿ. ಸ್ವಲ್ಪ ರುಬ್ಬಾದ್ಮೇಲೆ ಸೇರಿಸ್ಕೊಳ್ತಾ ಪೇಸ್ಟ್ ಥರ ಮಾಡ್ಕೋಬೇಕು. ಗಟ್ಟಿ ಕ್ರೀಮ್ ಇರುತ್ತಲ್ಲ ಆ ರೀತಿಯಾಗಿ ಮಾಡ್ಕೋಬೇಕು. ಈ ಸಂಡಿಗೆ ಒಂದೇ ಒಂದು ದಿವಸದಲ್ಲಿ ರೆಡಿಯಾಗುತ್ತೆ, ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ. ನೀವು ಬೆಳಗ್ಗೆ ಹಾಕಿದರೆ ಸಂಡಿಗೆ ರಾತ್ರಿಯಿಂದ ನೀವು ಕರ್ಕೋಬೋದು, ಅಂದರೆ ಸಂಜೆ ನೀವು ಕರ್ಕೋಬೋದು. ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗಿದೆ. ಈಗ ನಿಮಗೆ ಮಧ್ಯದಲ್ಲಿ ಒಂದೊಂದು ಸರಿ ಸ್ವಲ್ಪ ನೀರು ಬೇಕಾದರೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಟ್ಟು ಈ ಒಂದು ಹದದಲ್ಲಿ ಇರಬೇಕು, ಅಂದರೆ ಈ ರೀತಿ ನುಣ್ಣಗೆ ಪೇಸ್ಟ್ ಆಗಬೇಕು. ಇಷ್ಟೇ ಗಟ್ಟಿ ಇರಲಿ, ಜಾಸ್ತಿ ನೀರು ಕೂಡ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಈಗ ನೋಡಿ ಇದು ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ನಾನು ತೆಗೆದಿಟ್ಕೊಳ್ತೀನಿ. ಇಲ್ಲಿ ಬೌಲು ನಾವು ಯಾವ ಬೌಲ್ ಯೂಸ್ ಮಾಡ್ಕೊಳ್ತೀವೋ ಅದೇ ಬೌಲಲ್ಲಿ 2 ಬೌಲಷ್ಟು ನೀರು ಹಾಕಬೇಕಂದ್ರೆ, ಒಂದು ಬೌಲ್ ನಿಮಗೆ ಪೇಸ್ಟ್ ರೆಡಿ ಆಯಿತು ಅಂದರೆ ಸೇಮ್ ಬೌಲಲ್ಲಿ 2 ಬೌಲಷ್ಟು ನೀರನ್ನು ಹಾಕಬೇಕಂದ್ರೆ 1ಕ್ಕೆ 2ರಷ್ಟು ನೀರು. ಮತ್ತೇನಂದರೆ ಇದೆಲ್ಲ ರೆಡಿ ಮಾಡ್ತೀನಂತ ಸ್ವಲ್ಪ ಕಿಚನ್ ಸ್ವಲ್ಪ ಮೆಸ್ಸಿ ಆಗೇ ಆಗುತ್ತೆ, ಏನು ಅಂದ್ಕೊಬೇಡಿ. ಇಲ್ಲಿ ನೋಡಿ ಒಂದು ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಿಗೆ ಒಂದು ಬೌಲ್ ಆಗಿದೆ ಇದು. ನಾನು ಸೇಮ್ ಯಾವ 2 ಬೌಲ್ ಸೇಮ್ ಇದಾವೋ ಅದೇ ಬೌಲ್ ತೊಗೊಂಡಿದ್ದೀನಿ. ಮತ್ತು ಈಗ ವಿಡಿಯೋ ಮಾಡೋದ್ರಿಂದ ಆ ಬೌಲು ಈ ಬೌಲು ಆ ಬೌಲು ಅಂತ ತುಂಬ ಪಾತ್ರೆಗಳಾಗ್ಬಿಡ್ತವೆ. ಇಲ್ಲ ನಾವು ಮನೆಯಲ್ಲೇ ಏನು ವಿಡಿಯೋ ಮಾಡದೆ ಮಾಡ್ಕೊಳ್ತೀವಿ ಅಂದರೆ ಪಟ್ಟನೆ ಮುಗ್ದೋಗುತ್ತೆ, ಯಾಕಂದರೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಬಿಡ್ತೀವಿ ನಾವು. ಇಲ್ಲಿ ನೋಡಿ ಒಂದು ಬೌಲಿಗೆ ನಾನು ಪೇಸ್ಟ್ ತಗೊಂಡಿದ್ದೀನಿ. ಎಷ್ಟು ಗಟ್ಟಿಯಾಗಿದೆ ನೋಡಿ, ಪೇಸ್ಟು ಇಷ್ಟೇ ಇರಬೇಕು. ಇದು ನೋಡಿ ಈ ಬೌಲ್ ಇದೆಯಲ್ಲ, ಈ ಬೌಲ್ 2 ಸೇಮ್ ಇದೆ. ಈಗ ಇದರಲ್ಲಿ 1 ಬೌಲಷ್ಟು ನೀರನ್ನು ತೊಗೊಂಬರ್ತೀನಿ. ನೋಡಿ ಈ ಬೌಲಲ್ಲಿ ಸೇಮ್ ಬೌಲಲ್ಲಿ 1 ಬೌಲ್ ನೀರು ತೊಗೊಂಬಂದಿದ್ದೀನಿ. ಈಗ ನೀರೊಂದು ಗ್ರೈಂಡರಿಗೆ ಹಾಕ್ತಿದ್ದೀನಿ, ಅಂದರೆ ಸ್ವಲ್ಪ ಅಲ್ಲಿ ಪೇಸ್ಟ್ ಎಲ್ಲ ಇದೆಯಲ್ಲ ಅದು ಪೂರ್ತಿ ವೇಸ್ಟ್ ಆಗೋದು ಬೇಡ ಅಂತ ಒಂದ್ಸರಿ ಹಾಕಿಬಿಟ್ಟು ಕ್ಲೀನಾಗಿ ತೊಳ್ಕೊಂಬಂದು ಆ ನೀರನ್ನು ಕೂಡ ಮತ್ತೆ ಅದೇ ಬೌಲಿಗೆ ನಾನು ಹಾಕಿಡ್ತೀನಿ. ನೋಡಿ ಈಗ ಅದೇ ಬೌಲಿಗೆ ಹಾಕ್ತಾಯಿದ್ದೀನಿ. ನೀವು ಮಿಕ್ಸರಲ್ಲಿ ಕೂಡ ರುಬ್ಬೋದು, ತೊಂದರೆ ಇಲ್ಲ. ಅಂದರೆ ಗ್ರೈಂಡರಲ್ಲಿ ರುಬ್ಬಿದ್ರೆ ಪೂರ್ತಿ ನುಣ್ಣಗಾಗುತ್ತೆ. ನೋಡಿ ಈಗ ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಈಗ ತೊಳೆದಿರುವಂಥ ನೀರನ್ನ ಹಾಕ್ತಾಯಿದ್ದೀನಿ. 1 ಬೌಲ್ ಇತ್ತಲ್ಲ ಆ ನೀರನ್ನ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಮತ್ತೊಂದು ಬೌಲು, ಟೋಟಲ್ 2 ಬೌಲಷ್ಟು ನೀರು. 1 ಬೌಲ್ ಪೇಸ್ಟಿಗೆ 2 ಬೌಲಷ್ಟು ನೀರು ಹಾಕಬೇಕು. ಈ ಒಂದು ಮೆಥಡ್ ಕರೆಕ್ಟಾಗಿ ಬರುತ್ತೆ, ಈ ರೀತಿ ಮಾಡ್ಕೊಳ್ಳಿ ನೀವು. ಹಾಗೂ ಒಂದು ಮುದ್ದೆ ಕೋಲು ಅಥವಾ ನಿಮ್ಮ ಹತ್ರ ಚೆನ್ನಾಗಿರೋ ಸ್ಪ್ಯಾಚುಲ ಆಯಿತು ಅಂದರೆ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ನಾನು 2 ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ನೀರು ಸ್ವಲ್ಪ ಕುದಿಯೋಕ್ಕೆ ಬರ್ತಿದೆ ಅಂದಾಗ ಆವಾಗ ನಾವು ಉಪ್ಪನ್ನು ಹಾಕಬೇಕಾಗುತ್ತೆ. ನಾನು ಸ್ವಲ್ಪ ಮುಚ್ಚಳ ಮುಚ್ಚಿ ಇಡ್ತೀನಿ ಒಂದು 5 ನಿಮಿಷ. ನೋಡಿ ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ನೊರೆ ಥರ ಬರ್ತಾಯಿದ್ದ ಮೇಲೆ, ಯಾಕಂದರೆ ಅಕ್ಕಿ ಹಿಟ್ಟು ನೀರಲ್ವ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೀರಿಗೆ, ಅಂದರೆ ತಿಕ್ನೆಸ್ ಬಂದಿರುತ್ತೆ ಸ್ವಲ್ಪ ನೀರು ಇದಕ್ಕೆ. ಇವಾಗ ನಾವು ಉಪ್ಪನ್ನು ಹಾಕಬೇಕು. ಕೆಲವೊಬ್ಬರು ಇಲ್ಲಿ ಚಿಲ್ಲಿ ಫ್ಲೆಕ್ಸು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಉಪಯೋಗಿಸ್ಕೊಂಡು ಇಂಗು ಅದೆಲ್ಲ ಹಾಕ್ತಾರೆ. ನಾನು ಇಂಗುದು ಕೂಡ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇಂಗು ಯಾವಾಗ ಸೇರಿಸ್ಬೇಕು ಅಂತ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ನೋಡ್ಕೊಳ್ಳಿ, ಉಪ್ಪು ಎಷ್ಟು ಬೇಕಾಗುತ್ತೆ ಅಂತ. ಉಪ್ಪು ಹಾಕಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ಕರೆಕ್ಟ್ ಇದೆಯಾ ಅಂತ ಒಂದ್ಸರಿ ರುಚಿ ಕೂಡ ನೋಡ್ಕೊಳ್ಳಿ ಕೈ ಮೇಲೆ ಹಾಕ್ಕೊಂಡು. ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ. ಹಾಗೂ ಟೇಸ್ಟ್ ನೋಡಿ ಸ್ವಲ್ಪ ಕರೆಕ್ಟ್ ಇದೆಯೋ ಇಲ್ಲ ಮತ್ತೆ ಬೇಕಾಗುತ್ತೋ ಅಂತ ನೋಡ್ಕೊಳ್ಳಿ. ನಂತರದಲ್ಲಿ ಈಗ ಉಪ್ಪು ಮೇಲೆ ಮಿಕ್ಸ್ ಆದಮೇಲೆ ಈಗ ರುಬ್ಬಿರುವಂಥ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಈ ಒಂದು ಟೈಮಲ್ಲಿ ನಾವು ಅಟ್ ಎ ಟೈಮ್ ಕೆಲಸ ಮಾಡಬೇಕಾಗುತ್ತೆ, ಯಾಕಂದರೆ ಪೇಸ್ಟ್ ಹಾಕ್ತಾ ಇರುವಾಗ ಇಲ್ಲಿ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಪೇಸ್ಟ್ ಎಲ್ಲ ತೆಳ ಹಿಡ್ಕೊಂಡ್ಬಿಡುತ್ತೆ. ನೋಡಿ ಈ ರೀತಿ ಕಂಟಿನ್ಯೂಸ್ ತಿರುಗ್ತಾನೆ ಇರಬೇಕು. ಪೇಸ್ಟ್ ಖಾಲಿ ಆಗೋಗ್ಬಿಟ್ರೂ ತಿರುಗ್ತಾನೆ ಇರಬೇಕು. ಪೇಸ್ಟ್ ಖಾಲಿ ಆದಮೇಲೂ ಕೂಡ ತಿರುಗ್ತಾನೆ ಇರಬೇಕು, ಗಟ್ಟಿ ಆಗೋಮಟ್ಟ ತಿರುಗಿಸ್ತಾ ಇರಬೇಕು ಇದನ್ನು. ನೋಡಿ ಈ ರೀತಿಯಾಗಿ
ನಿಧಾನಕ್ಕೆ ಪೇಸ್ಟ್ನ ಹಾಕ್ಕೊಳ್ತಾ ತಿರುಗಿಸ್ಕೊಳ್ಳಿ. ಪೇಸ್ಟ್ ಹಾಕ್ತಾ ಸ್ವಲ್ಪ ಗಟ್ಟಿ ಬರ್ತಾ ಹೋಗುತ್ತೆ. ಈ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮ್ ಕೂಡ ಇಡೋಕೆ ಹೋಗ್ಬಿಡಿ. ಈಗ ನೋಡಿ ಪೇಸ್ಟ್ ಎಲ್ಲ ಖಾಲಿಯಾಗಿದೆ. ಆದರೂ ಒಂದ್ಸರಿ ಪಾತ್ರೆನ ಕ್ಲೀನಾಗಿ ಎಲ್ಲ ಬಳಿದ್ಕೊಂಡು ಹಾಕ್ಕೊಳ್ಳಿ. ಮತ್ತು ಪಾತ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಂತರದಲ್ಲಿ ಇದನ್ನು ಕಡಿಮೆ ಅಂದರೆ ಒಂದು 20 ನಿಮಿಷ ಆಗುತ್ತೆ ರೆಡಿ ಆಗೋಕ್ಕೆ. ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಟೈಮ್ ತಗೊಳುತ್ತೆ. ನಿಧಾನ ಅಂದರೆ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಈ ರೀತಿಯಾಗಿ ಸ್ವಲ್ಪ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಗಂಟು ಆಗ್ತಾ ಬಂದಿದೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಈ ರೀತಿ ಗಂಟುಗಳಾಗ್ತಾ ಬರುತ್ತೆ. ನಂತರದಲ್ಲಿ ಮುದ್ದೆ ರೆಡಿ ಆಗುತ್ತೆ ನಮಗೆ, ಸಂಡಿಗೆ ಹಾಕುವಂಥ ಮುದ್ದೆ. ಮತ್ತು ಕೈ ಕೂಡ ತುಂಬ ನೋವು ಬರುತ್ತೆ ತಿರುಗಿಸ್ತಾ, ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಆಗಿರೋದ್ರಿಂದ ತಿರುಗಿಸ್ತಾನೆ ಇರಬೇಕು. ನೋಡಿ ಈ ರೀತಿಯಾಗಿ ಮುದ್ದೆ ರೆಡಿ ಆಗ್ತಾಯಿದೆ ಈಗ. ಅಂದರೆ ನೋಡೋಕ್ಕೆ ನಿಮಗೆ ಈಗ ಬೇಗ ಆಯಿತು ಅನ್ನಿಸ್ಬೋದು, ಆದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಟೈಮ್ ತಗೊಳುತ್ತೆ. ಒಂದು 20 ನಿಮಿಷ ಆದರೂ ಬೇಕಾಗುತ್ತೆ ಮುದ್ದೆ ರೆಡಿ ಆಗೋಕ್ಕೆ. ಕಂಟಿನ್ಯೂಸ್ಲಿ 20 ನಿಮಿಷ ಇದನ್ನು ತಿರುಗ್ತಾನೆ ಇರಬೇಕು. ಸ್ವಲ್ಪ ನೀವು ಎಲ್ಲರೂ ಬಿಟ್ಟರೆ ಅಂದ್ರೂ ತಳ ಹಿಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಏನಾರು ತಳ ಹಿಡಿತು ಅಂದರೆ ಫುಲ್ ಮುದ್ದೆನೇ ತಳ ಹಿಡಿದಿರೋ ವಾಸನೆ ಬಂದುಬಿಡುತ್ತೆ ಒಂಥರ. ಆದ್ದರಿಂದ ತಳ ಹಿಡಿದೇ ಇರೋ ರೀತಿಯಲ್ಲಿ ನಾವು ಮುದ್ದೆ ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈಗ ಮುದ್ದೆ ಆಲ್ಮೋಸ್ಟ್ ಈಗ 80% ಆಗಿದೆ. ಈಗ ನಿಮಗೆ ಗಂಟು ಥರ ಕಾಣ್ತಾ ಇರ್ಬೋದು. ಈ ಗಂಟನ್ನು ಈಗ ಕ್ಲೀನಾಗಿ ನಾವು ಒತ್ತಿ ಬಿಡಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಸ್ಪ್ಯಾಚುಲ ತೊಗೊಂಡಿದ್ದೀನಿ. ಈಗ ಗಂಟನ್ನು ನಾವು ಕ್ಲೀನಾಗಿ ಬಿಡಿಸ್ಕೋಬೇಕು. ಕೆಲವೊಬ್ಬರು ನೀರು ಬಿಸಿ ಆಗುವಾಗಲೇ ಜೀರಿಗೆನ ಹಾಕ್ತಾರೆ. ನಾನು ನಂತರದಲ್ಲಿ ಜೀರಿಗೆ ಹಾಕ್ತೀನಿ. ಯಾಕಂದರೆ ನೀರು ಬಿಸಿ ಆಗುವಾಗೆ ಜೀರಿಗೆ ಹಾಕಿದರೆ ಜೀರಿಗೆ ಕಲರು ಬಿಟ್ಕೊಂಡು ಸ್ವಲ್ಪ ವೈಟ್ನೆಸ್ ಕಡಿಮೆ ಆಗುತ್ತೆ. ಅಂದರೆ ಸ್ವಲ್ಪ ಬ್ರೌನ್ ಥರ ಕಲರ್ ಬಂದುಬಿಡುತ್ತೆ. ಆದ್ದರಿಂದ ನಾನು ಮುದ್ದೆ ಎಲ್ಲ ರೆಡಿ ಆದಮೇಲೆ ಲಾಸ್ಟಿಗೆ ಇಲ್ಲಿ ನಾನು ಜೀರಿಗೆನ ಹಾಕ್ತೀನಿ. ಎರಡು ಥರನೂ ಮಾಡ್ಬೋದು. ನೆಕ್ಸ್ಟ್ ಎರಡು ವಿಡಿಯೋ ಮತ್ತೆ ಮಾಡಿದ್ದೀನಿ, ಅದನ್ನು ಕೂಡ ನೆಕ್ಸ್ಟ್ ಹಾಕ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ಕೂಡ. ಸ್ವಲ್ಪ ಡಿಫ್ರೆಂಟ್ ಮೆಥಡ್ ಇದೆ ಅಷ್ಟೇ. ನೋಡಿ, ಈಗ ಮುದ್ದೆ ರೆಡಿಯಾಗಿದೆ. ಈಗ ನಿಮಗೆ ಗ್ಯಾಸ್ ಮೇಲೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆದರೆ ಅದನ್ನು ಕೆಳಗೆ ಇಳಿಸ್ಕೊಂಡು ನೀವು ತಿರುಗ್ಕೋಬೋದು. ಯಾಕಂದರೆ ಮೇಲುಗಡೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಕುಳ್ಳಕ್ಕಿರೋದ್ರಿಂದ ಗ್ಯಾಸ್ ಕೂಡ ನಮಗೆ ಸಿಗೋದಿಲ್ಲ. ಆದ್ದರಿಂದ ನಾನು ಸ್ವಲ್ಪ ಮುದ್ದೆ ಸ್ವಲ್ಪ ಅಂದರೆ ನೀರಲ್ಲೇ ಆಲ್ಮೋಸ್ಟ್ ಅದು ಬೆಂದಿರುತ್ತೆ ಅಲ್ವಾ. ಈಗ ಗಂಟು ಇಲ್ಲದ ರೀತಿಯಲ್ಲಿ ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಪಾತ್ರೆನ. ಈಗ ಗಂಟು ಇಲ್ಲದೆ ರೀತಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ. ಮುದ್ದೆ ರೆಡಿ ಆಗೋಕೆ ಒಂದು 20 ನಿಮಿಷ ಆದರೆ ನಮಗೆ ಮಿಕ್ಸ್ ಮಾಡೋಕೆ ಒಂದು 10-15 ನಿಮಿಷ ಆದರೂ ಬೇಕಾಗುತ್ತೆ. ಯಾಕಂದರೆ ಗಂಟೆಲ್ಲ ಹೋಗಬೇಕಲ್ಲ. ಗಂಟಿದ್ರೆ ಏನಾಗುತ್ತೆ, ಮಧ್ಯದಲ್ಲಿ ಒಂಥರ ನಾವು ಹಾಕುವಾಗ ಗಂಟಿದ್ರೆ ಒಂದು ಚೆನ್ನಾಗಿ ಅನಿಸೋದಿಲ್ಲ. ನೋಡಿ, ಇಷ್ಟು ನೀಟಾಗಿ ಬಂದಿದೆ. ಈಗ ಒಂದು 15 ನಿಮಿಷದ ಮೇಲಾಗಿದೆ. ಈಗ ನಾನೊಂದು 3 ಸ್ಪೂನಷ್ಟು ನಾನು ಜೀರಿಗೆನ ಹಾಕಿದ್ದೀನಿ. ನಾನು ಸ್ವಲ್ಪ ಜೀರಿಗೆನ ಇದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಜೀರಿಗೆದು. ಈಗ ಮತ್ತೊಂದು 5 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜೀರಿಗೆ ಹಾಕಿದ್ಮೇಲೆ ಕಲರ್ ಕೂಡ ನೋಡಿ ಎಷ್ಟು ವೈಟಾಗಿ ಕಾಣ್ತಾ ಇದೆ ಅಲ್ವಾ. ಕರಿದ ಮೇಲೂ ಕೂಡ ಇಷ್ಟೇ ವೈಟಾಗಿ ನಮಗೆ ಸಂಡಿಗೆ ಬರುತ್ತೆ. ನೋಡಿ, ಮಿಕ್ಸ್ ಮಾಡಿಕೊಂಡು ಕ್ಲೀನಾಗೆ ಮತ್ತು ಇದನ್ನು ವರ್ಷಗಟ್ಟಲೆ ನಾವು ಇಡ್ಬೋದು. ಯಾಕಂದರೆ ಇದಕ್ಕೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಂಡಿಲ್ಲ. ಎಣ್ಣೆ ಯೂಸ್ ಮಾಡಿದರೆ ವರ್ಷಗಟ್ಟಲೆ ಇಡೋಕ್ಕಾಗೋದಿಲ್ಲ. ನಾನು ಇದಕ್ಕೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಂಡಿಲ್ವಲ್ಲ, ವರ್ಷಗಟ್ಟಲೆ ಇಟ್ಟರು ಏನಾಗೋದಿಲ್ಲ ಇದು. ನೋಡಿ, ಈಗ ಮುದ್ದೆ ರೆಡಿಯಾಗಿದೆ. ಇದನ್ನು ಮೇಲೆ ತಗೊಂಡು ಹೋಗ್ತೀನಿ ಟೆರೆಸ್ ಮೇಲೆ. ನಂತರದಲ್ಲಿ ಒಂದು ಬ್ಯಾನರ್ನ ಹಾಸ್ಕೊಂಡಿದ್ದೀನಿ. ಫಸ್ಟಿಗೆ ಒಂದು ವೀಡಿಯೋ ಮಾಡಿದೆ, ಅದು ವೀಡಿಯೋನೇ ಆಗಲಿಲ್ಲ. ಮತ್ತು ನೀವು ಮುದ್ದೆಯನ್ನು ರೆಡಿ ಮಾಡ್ತೀರಾ ತಕ್ಷಣದಲ್ಲಿ ಬಂದು ಹಾಕಬೇಕು ಅಂತಿಲ್ಲ, ಸ್ವಲ್ಪ ತಣ್ಣಗಾಗಬೇಕದು. ಇಲ್ಲಾಂದರೆ ನೀವು ಹಾಸ್ಕೊಂಡಿರುವಂತಹ ಕವರು ಅಥವಾ ನೀವೇನು ಬೇರೆ ಸೀರೆ ಹಾಸ್ಕೊಂಡಿದ್ರೆ ಒಂಥರ ಹಿಡ್ದಂಗೆ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಹಾಕಿದ್ರೆ ಒಳ್ಳೆಯದು. ಮತ್ತೇನಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಹಾಕಬೇಕು, ಪೂರ್ತಿ ತಣ್ಣಗಾದ್ಮೇಲೆ ಕೂಡ ಹಾಕಬಾರ್ದು. ನಾನು ರ್ಯಾಂಡಮಾಗಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ, ಏನು ಡಿಸೈನ್ ಹಾಕ್ತಿಲ್ಲ. ಯಾಕಂದರೆ ತುಂಬ ಬಿಸಿಲಿತ್ತು ಮೇಲ್ಗಡೆ, ಆದ್ದರಿಂದ ನಾನು ಬೇಗ ಹಾಕ್ಕೊಂಡು ಬರ್ತೀನಿ. ಎಲ್ಲನೂ ತುಂಬ ಬಿಸಿಲಿದ್ರೂ ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮೇಲುಗಡೆ ಬಿಸಿಲಿದ್ರೆ ನನಗೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಹಾಕೋ ಅಷ್ಟರಲ್ಲಿ. ಕೆಲವೊಬ್ಬರು ರಾತ್ರಿ ಕೂಡ ರುಬ್ಬಿ ರೆಡಿ ಇಟ್ಕೊತಾರೆ. ನಾನು ಬೆಳಗ್ಗೆ ಎದ್ದು ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಫ್ರೆಶ್ ಆಗಿರಲಿ, ಫ್ರಿಜ್ಜಲ್ಲಿ ಇಡೋದೆಲ್ಲ ಯಾಕೆ ಸುಮ್ಮನೆ ಅಂತ ಬೆಳಗ್ಗೆ ಎದ್ದೇ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಬೇಗ ಎದ್ದು ಕೂಡ ಮಾಡ್ಬೋದು, ಆದರೆ ಬೆಳಗ್ಗೆ ಎದ್ದು ಕೆಲಸ ಇರ್ತವೆ, ಅದರಿಂದ ಆಗೋದಿಲ್ಲ. ನಾನು ಈ ಸಂಡಿಗೆ ಹಾಕ್ತಿರೋದು ಒಂದು 11 ಗಂಟೆ ಆಗಿದೆ. ತುಂಬಾ ಈಗ ಬಿಸಿಲು ಬಂದಿದೆ ಮೇಲುಗಡೆ. ನೋಡಿ, ಈ ರೀತಿ ನಾನು
ಸಂಡಿಗೆ ಹಾಕೋದಿರುತ್ತಲ್ಲ ಅದೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಕೆಳಗಡೆ ಒಂದು ಬ್ಯಾನರ್ಗೆ ಎಣ್ಣೆ ಕೂಡ ಏನೂ ಹಚ್ಕೊಂಡಿಲ್ಲ. ಯಾಕಂದರೆ ಬಿಸಿಲು ಚೆನ್ನಾಗಿದ್ದರೆ ಬೇಗ ಎದ್ದು ಬಂದುಬಿಡುತ್ತೆ. ಬಿಸಿಲೇನಾದ್ರು ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಎದ್ದು ಬರೋದು ಕಷ್ಟ ಆಗುತ್ತೆ. ನೋಡಿ 1 ಅವರ್ ಆಯಿತು, ನನಗೆ 1-1.5 ತಾಸು ಆಯಿತು ಎಲ್ಲ ಹಾಕೋಕ್ಕೆ. 12:30 ಆಗೋಗಿದೆ. ನೋಡಿ ಮೊದಲು ಹಾಕಿದವಾಗೆಲ್ಲ ಸ್ವಲ್ಪ ಒಣಗ್ತಾ ಬಂದಿದೆ ಆಲ್ಮೋಸ್ಟು. ನಾನು ಸಂಜೆನೂ ಕೂಡ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಬೆಳಗ್ಗೆ ಈ ಟೈಪ್ ಇತ್ತು, ಬನ್ನಿ ಈಗ ಸಂಜೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ ಸಂಜೆ ಆಗಿದೆ, ಈಗ 5:30 ಆಗಿದೆ. 5:30 ಆಗಿದೆ. ಈಗ ಕೆಲವು ಸಂಡಿಗೆಗಳು ಆರಾಮಾಗಿ ಎದ್ದು ಬರ್ತವೆ. ಕೆಲವೊಂದು ಸ್ವಲ್ಪ ಎಲ್ಲಿ ನಾವು ತೆಳ್ಳಗೆ ಹಾಕಿದ್ದೀವೋ ಅಲ್ಲಿ ಸ್ವಲ್ಪ ಮುರಿಯುತ್ತೆ, ಪರವಾಗಿಲ್ಲ, ಮುರಿದ್ರೆ ಏನು ತೊಂದರೆ ಇಲ್ಲ. ನೋಡಿ ಆಲ್ಮೋಸ್ಟ್ ಎದ್ದು ಬಂದಿದ್ದಾವೆ. ಒಂದೊಂದು ಇನ್ನೂ ಎದ್ದು ಬರ್ತಾ ಇಲ್ಲ. ಅವು ಸ್ವಲ್ಪ ಅಂದರೆ ಒಂದೊಂದು ಕಡೆ ಸ್ವಲ್ಪ ತೆಳ್ಳಗಾಗಿದೆಯಲ್ಲ, ಅರ್ಜೆಂಟಲ್ಲಿ ಬಿಸಿಲು ಬೇಗ ಆಯಿತು ಅಂತ ಹಾಕ್ಕೊಂಡಿದ್ದೀನಿ. ನೋಡಿ ಆಲ್ಮೋಸ್ಟ್ ಎಲ್ಲರೂ ಎದ್ದು ಬಂದಿದ್ದಾವೆ. ಈ ಕಡೆ ತೋರಿಸ್ತೀನಿ ನೋಡಿ. ಮತ್ತು ಗಾಳಿನೂ ಕೂಡ ತುಂಬ ಇತ್ತು ಮೇಲ್ಗಡೆ. ನೋಡಿ ಹಿಂಗೆ ಅಂದ ಕೂಡಲೇ ಬಂದುಬಿಡ್ತವೆ. ಮತ್ತು ಒಂದೇ ಒಂದು ಬಿಸಿಲಿಗೆ ಎಲ್ಲ ಕೂಡ ಒಣಗಿದ್ದಾವೆ, ಎಲ್ಲೂ ಕೂಡ ಸ್ವಲ್ಪ ಹಸಿ ಇಲ್ಲ. ನಾನು ಒಂದು ಬೆಳಗ್ಗೆ ಹಾಕಿ ಸಂಜೆ ನಿಮಗೆ ಕರೆದು ಕೂಡ ತೋರಿಸ್ತೀನಿ. ಈಗ ನೋಡಿ ಸಂಜೆ ಆಗಿದೆಯಲ್ವ, ಇದನ್ನೆಲ್ಲ ತಗೊಂಡು ಹೋಗ್ತೀನಿ ಒಂದೇ ಸರಿಗೆ ನಾನು. ನೋಡಿ ಈಗ ಗಾಳಿ ಕೂಡ ಎಷ್ಟಿದೆ ಅಂತ. ನಾನು ಹಾಕಿರೋ ಬ್ಯಾನರ್ ಕೂಡ ಗಾಳಿಗೆ ತುಂಬ ಹಾರ್ತಾ ಇತ್ತು ಮೇಲೆ. ನೋಡಿ ಹಿಂಗೆ ಕೈ ಹಿಂಗೆ ಸ್ವಲ್ಪ ಹಿಂಗೆ ಅಂದರೆ ಸಾಕು, ಆರಾಮಾಗಿ ಎದ್ದು ಬರ್ತಿದ್ದಾವೆ. ಒಂದೊಂದು ಮುರಿತಾ ಇದ್ದಾವೆ. ಎಲ್ಲನೂ ಕೂಡ ಕರೆಕ್ಟಾಗಿ ಎದ್ದು ಬಂತು ಅಂತ ನಾನು ಸುಳ್ಳು ಹೇಳೋದಿಲ್ಲ, ನಿಜವಾಗೇ ಹೇಳ್ತಾ ಇದ್ದೀನಿ. ಕೆಲವೊಂದು ಮುರಿದಿದ್ದಾವೆ, ಕೆಲವೊಂದು ಚೆನ್ನಾಗಿ ಬಂದಿದ್ದಾವೆ. ನೋಡಿ ಈ ರೀತಿಯಾಗಿ ಬಂದಿದ್ದಾವೆ. ಆಲ್ಮೋಸ್ಟ್ ಒಂದು 90% ಚೆನ್ನಾಗಿ ಬಂದಿದ್ದಾವೆ. ಒಂದು 10% ಮುರಿದಿದ್ದಾವೆ, ನಡೆಯುತ್ತೆ. ನೋಡಿ ಎಲ್ಲನೂ ಒಂದು ನಾನು ಇಷ್ಟಿದ್ದಾವಲ್ಲ, ನೋಡಿ ಅದೆಲ್ಲ ತೊಗೊಂಡು ಬರ್ತೀನಿ. ತುಂಬ ಟೈಮ್ ಆಗುತ್ತೆ ತೆಗಿಯೋಕ್ಕೆ. ತೆಗೆದಾದ್ಮೇಲೆ ನೋಡಿ ಒಂದು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು, ಬಕೆಟ್ಗೆ. ಎಷ್ಟು ಚೆನ್ನಾಗಿ ಒಣಗಿದ್ದಾವೆ ನೋಡಿ, ಕಟಕಟ ಅಂತ ಸೌಂಡ್ ಕೂಡ ಬರ್ತಾಯಿದೆ. ಈಗ ಕೆಳಗಡೆ ಹೋಗಿ ನಿಮಗೆ ಕರೆದು ಕೂಡ ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಇದ್ದರೂ ಸಾಕು. ನಾವು ಇದನ್ನು ಎಣ್ಣೆಲಿ ಹಾಕಿಬಿಟ್ರೆ ಪಟ್ಟನಂಗೆ ಎದ್ದು ಬಂದುಬಿಡ್ತವೆ. ಎಣ್ಣೆ ಮಾತ್ರ ಬಿಸಿ ಇರಬೇಕು, ಸ್ವಲ್ಪ ಬಿಸಿ ಇದ್ರೆ ಚೆನ್ನಾಗೆ. ಮತ್ತು ಪಟ್ಟನಂಗೆ ಹಾಕಿ ತೆಗೆದುಬಿಡ್ಬೇಕು. ಸ್ವಲ್ಪ ನಾವು ಅದರಲ್ಲಿ ಬಿಟ್ಬಿಟ್ರೂ ಒಂಥರ ಕಪ್ಪಾಗಿಬಿಡ್ತವೆ. ಅದನ್ನು ಪಟ್ಟಂತ ಹಾಕಬೇಕು, ಪಟ್ಟಂತ ತೆಗಿಬೇಕು. ಮತ್ತು ತಿಗುಚಿ ಮಗುಚಿ ಏನಂತೀರಿ ನೀವು, ಅದೆಲ್ಲ ಹಾಕೋದು ಅವಶ್ಯಕತೆ ಇಲ್ಲ. ಒಂದೇ ಸರಿ ಹಾಕಿ ತೆಗೆದುಬಿಟ್ರೆ ಆಯ್ತು ಅಷ್ಟೇ. ನೋಡಿ ಎಷ್ಟು ಬೇಗ ರೆಡಿ ಆಗುತ್ತೆ ಅಂದರೆ ಅಷ್ಟು ಬೇಗ ರೆಡಿ ಆಗುತ್ತೆ. ಸ್ಟಾರ್ಟಿಂಗ್ ಒಂದು 2 ಹಾಕಿ ತೋರಿಸ್ತೀನಿ ನಿಮಗೆ. ನಂತರದಲ್ಲಿ ಒಂದು ಮುಷ್ಟಿಯಷ್ಟು ಹಾಕಿದ್ರೂ ಕೂಡ ಬೇಗನೆ ರೆಡಿ ಆಗುತ್ತೆ. ಸ್ವಲ್ಪ ಉರಿನ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಉರಿ ಆದ್ರೂ ಬೇಗ ಕಪ್ಪಾಗುತ್ತೆ. ಅದರಿಂದ ನೋಡಿ ಈಗ ಒಂದು ಮುಷ್ಟಿಯಷ್ಟು ನಾನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಹಾಕಿದ ಕೂಡಲೇ ಎಷ್ಟು ಬೇಗ ಹರಡಿಬಿಡುತ್ತೆ ನೋಡಿ. ಈಗ ನೋಡಿ ಸ್ವಲ್ಪ ಹಿಂಗೆ ಮೇಲಿರೋದಷ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಈಗ ತೆಗೆದ್ರೆ ಆಯಿತು. ಮತ್ತು ಮಗುಚು ಹಾಕಬೇಕು ಅಂತಲೂ ಇಲ್ಲ ಅದನ್ನು, ಹಾಗೆ ಇಷ್ಟು ಬೇಗ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ಪಟ್ಟಂತ ತೆಗೆದುಬಿಡಬೇಕು, ಇಲ್ಲಾಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡ್ತವೆ. ಆದ್ದರಿಂದ ನೋಡಿ ಮತ್ತೆ ನಾನು ಹಾಕ್ತಾಯಿದ್ದೀನಿ ಮುಷ್ಟಿಯಷ್ಟು. ಈಗ ನೋಡಿ ಎಷ್ಟು ಬೇಗ ಹರಡುತ್ತೆ ನೋಡಿ. ಮತ್ತು ನೋಡಿ ಎಷ್ಟು ವೈಟಾಗಿ ಕಾಣುತ್ತೆ. ನಿಮ್ಮ ಅಗಲ ಪಾತ್ರೆ ಇತ್ತು ಅಂದರೆ ನೀವು ಹಾಕ್ಕೋಬೋದು. ಸುಮ್ಮನೆ ಎಣ್ಣೆ ಎಲ್ಲ ಸುಮ್ಮನೆ ಒಂದೇ ಸರಿಗೆ ಯಾಕೆ ಹಾಕೋದು, ಬೇಕಾದಾಗೆ ಹಾಕ್ಕೋಬೋದು ಅಂತ ನಾನು ಕರ್ದು ತೋರ್ಸೋಕ್ಕಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೆ ಎಣ್ಣೆನ. ನೋಡಿ ನಿಮಗೆ ಮುರಿದು ಕೂಡ ತೋರಿಸ್ತೀನಿ ಒಂದು, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ ಯಾವ ರೀತಿ ಮುರಿತಾ ಇದೆ. ಮತ್ತು ಕೈಯಿಂದ ಸ್ವಲ್ಪ ಮುಟ್ಟಿದ್ರೆ ಸಾಕು, ಪಟ್ಟನಂಗೆ ಮುರಿತವೆ ಅವು. ನೋಡಿ ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸಂಡಿಗೆ ರೆಡಿಯಾಗಿದೆ. ಮತ್ತು ಅದಕ್ಕೆ ಸೋಡಾ ಕೂಡ ನಾವು ಹಾಕಿಲ್ಲ. ನೋಡಿ ಈ ರೀತಿಯಾಗಿ ನೀವು ಕೂಡ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.